हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थ भगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् हिरमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ते गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಮಹಾನ್ ಗ್ರಂಥರೂಪಕ ಗದ್ಯ ರೂಪವಾಗಿದೆ. 180 ಗದ್ಯಗಳು ನಮ್ಮ ಬಾಳಿನುದ್ದಕ್ಕೂ ಅರಿಯಬಹುದಾದ ಭಗವನ್ ಮಹಿಮೆಯನ್ನು ತಿಳಿಸತಕ್ಕಂಥದ್ದಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರುಷೋತ್ತಮ ತತ್ವ ವೇದದಲ್ಲಿ ಮತ್ತು ಪೌರುಷೇಯ ಅಪೌರುಷೇಯ ಗ್ರಂಥದಲ್ಲಿ ತಿಳಿಸಿದ ಮಹಾತತ್ವ. ಇದನ್ನು ನಾವು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು. ಪುರಂದರದಾಸರು ಪುರಾಣ ಮೂಲಕ ಭಗವತ್ ತತ್ವವನ್ನು ತಿಳಿಯುವ ಮಾರ್ಗವನ್ನು ಸೂಚಿಸುತ್ತಾ ಇದ್ದಾರೆ. ಅದೇ ಪುರಾಣ ಪುರುಷೋತ್ತಮ ಎಂಬುದು. ಆದ್ದರಿಂದ ನಾವು ಸಕಲ ಪುರಾಣದ ವಾಕ್ಯವನ್ನು ಅವಲೋಕಿಸಬೇಕು. ಅಲ್ಲಿ ಪುರುಷೋತ್ತಮನನ್ನು ಕಂಡುಕೊಳ್ಳಬೇಕು. ನಾವು ಮತ್ಸ್ಯ ಪುರಾಣವನ್ನು ಚಿಂತಿಸುತ್ತಿದ್ದೆವು. ಮತ್ಸ್ಯ ಪುರಾಣದ ಮುಂದಿನ ವಾಕ್ಯ: ಅನಂತ ಶಕ್ತಿ ಭಗವಾನ್ ಮತ್ಸ್ಯರೂಪಿ ಜನಾರ್ದನಃ ಕ್ರೀಡಾರ್ಥಂ ಯಾಚಯಾಮಾಸ ಸ್ವಯಂ ಸತ್ಯವ್ರತಂ ನೃಪಂ. ಅನಂತ ಶಕ್ತಿ ಭಗವಾನ್ ಮತ್ಸ್ಯರೂಪಿ ಜನಾರ್ದನಃ ಕ್ರೀಡಾರ್ಥಂ ಯಾಚಯಾಮಾಸ ಸ್ವಯಂ ಸತ್ಯವ್ರತಂ ನೃಪಂ. ಈ ಒಂದು ವಾಕ್ಯದಲ್ಲಿ ಮತ್ಸ್ಯ ಪುರಾಣದ ಹೇಗೆ ಹುಟ್ಟಿತು, ಯಾತಕ್ಕೋಸ್ಕರ ಹುಟ್ಟಿತು ಎಂಬ ಸಂಪೂರ್ಣ ವಿವರವನ್ನು ಸಂಕ್ಷೇಪವಾಗಿ ತಿಳಿಸುವ ಪ್ರಮೇಯ ವಾಕ್ಯವಾಗಿದೆ. ಮತ್ಸ್ಯರೂಪಿ ಭಗವಂತ ಅನಂತ ಶಕ್ತಿ ಇರತಕ್ಕಂಥ ಭಗವಾನ್, ಷಡ್ಗುಣ ಸಂಪನ್ನನು. ಆದರೆ ಮತ್ಸ್ಯರೂಪಿಯಾಗಿ ಕಾಣಿಸಿಕೊಂಡ. ಜನಾರ್ದನ ಜನೈಹಿ ಅರ್ಧಹಿ ಎಂದು ಯಾವ ಜನರನ್ನು ಧ್ವಂಸ ಮಾಡತಕ್ಕಂಥವನು, ಜನರನ್ನು ಉದ್ಧಾರ ಮಾಡತಕ್ಕಂಥವನು ಜನಾರ್ದನ. ಯಾತಕ್ಕೋಸ್ಕರ ಮತ್ಸ್ಯರೂಪಿಯಾಗಿ ಬಂದ ಅಂದರೆ ಕ್ರೀಡಾರ್ಥಂ. ಮತ್ಸ್ಯರೂಪಿಯಾಗಲಿ ನರಸಿಂಹರೂಪಿಯಾಗಲಿ ಯಾವುದೇ ರೂಪ ಭಗವಂತನಿಗೆ ಏನಾದರೂ ಪ್ರಯೋಜನವಿದೆಯೇನು? ಏನೂ ಪ್ರಯೋಜನವಿಲ್ಲ. ಯಾಕೆ ಹಾಗಾದರೆ ಮಾಡುತ್ತಾನೆ? ಏಕೆ? ಅದು ಕೇವಲ ಲೀಲಾ ಕ್ರೀಡಾರ್ಥಂ. ನಾವು ಮಾತಾಡುವಾಗ ಕೈಗಳನ್ನು ಹಿಂದೆ ಮುಂದೆ ಸರಿಸುತ್ತೇವೆ, ತಲೆಯನ್ನು ಅತ್ತ ಇತ್ತ ಕಡೆ ವಾಲಿಸುತ್ತೇವೆ, ಕಣ್ಣನ್ನು ಮೇಲೆ ಕಡೆಗೆ ನೋಡುತ್ತೇವೆ. ಇದೆಲ್ಲವೂ ನಾವು ಈ ಅಂಗಚೇಷ್ಟೆ ಮಾಡತಕ್ಕಂಥದ್ದಕ್ಕೆ ಏನಾದರೂ ಪ್ರಯೋಜನವಿದೆಯೇನು? ನಾವು ಮಾಡುವುದಕ್ಕೆ ಏನಾದರೂ ಸಾಹಸ ಶಕ್ತಿಯನ್ನು ಪ್ರಯೋಗ ಮಾಡುತ್ತೇವೆಯೋ ಅಂದರೆ ಏನೂ ಶಕ್ತಿ ಪ್ರಯೋಜನ ಮಾಡದೆ ಸಹಜವಾಗಿಯೇ ಕೈಗಳು ಆಡಿಸುವುದಾಗಲಿ, ಕಣ್ಣುಗಳನ್ನು ನೋಡುವುದಾಗಲಿ, ಮೇಲೆ ಕೆಳಗೆ ಪದಾರ್ಥಗಳು ನೋಡುವುದಾಗಲಿ ಮಾಡುತ್ತೇವೆ. ಇದು ಸಹಜ ಅಂದರೆ ಯಾವ ಶಕ್ತಿಯನ್ನು ಉಪಯೋಗ ಮಾಡದೆ ಕೇವಲ ಕ್ರೀಡಾರ್ಥವಾಗಿ, ಮುಖ್ಯ ಪ್ರಯೋಜನ ಏನೂ ಇಲ್ಲದೆ ನಮಗೆ ಪ್ರಯೋಜನವಿಲ್ಲ. ನಾವು ಕೈಯನ್ನು ಅಲ್ಲಾಡಿಸುವುದರಿಂದ ನಾವು ಮಾಡತಕ್ಕಂಥ ಕೆಲಸದಲ್ಲಿ ಏನಾದರೂ ಹೆಚ್ಚಿನ ಒಂದು ಉನ್ನತಿಯನ್ನು ಸಾಧಿಸಬಹುದಾ? ಏನೂ ಇಲ್ಲ. ಬೇರೆ ಹೇಳುವಾಗ ಹೆಚ್ಚಿನ ಅರ್ಥವನ್ನು ಹೇಳಬಹುದಾ? ಏನೂ ಇಲ್ಲ. ಆದರೂ ಯಾತಕ್ಕೆ ಇದು ಅಂಗಚೇಷ್ಟೆ ಇದೆ? ಇದು ಸಹಜವಾಗಿ ಭಗವಂತ ನಮ್ಮ ಶರೀರದಲ್ಲಿ, ಪಶು ಪ್ರಾಣಿಗಳ ಶರೀರದಲ್ಲಿ ಕೊಟ್ಟಿರುತ್ತಾನೆ. ಇದರಿಂದ ತಿಳಿಯಬೇಕು ಭಗವಂತ ಇಡೀ ಬ್ರಹ್ಮಾಂಡ ಸೃಷ್ಟಿಯನ್ನೇ ಕೇವಲ ಕ್ರೀಡಾರ್ಥವಾಗಿ ಸೃಷ್ಟಿಸಿದ್ದಾನೆ ಅಂತ.
ನಮ್ಮೊಳಗೆ ಭಗವಂತನ ತಿಳಿಯುವ ಬಗೆಗೂ ಸುಲಭವಾಗಿ ನಾವೇ ಆಡಿಸುವ ಅಂಗಚೇಷ್ಟೆಯಿಂದಲೇ ತಿಳಿದುಕೊಳ್ಳಬೇಕು. ಅದನ್ನು ಕ್ರೀಡಾರ್ಥಂ ಎಂದು ಶ್ರೀ ವೇದವ್ಯಾಸದೇವರು ತಿಳಿಸಿದ್ದಾರೆ. ಯಾಚಿಯಾಮಾಸ ಸ್ವಯಂ ಸತ್ಯವ್ರತಂ ನೃಪಂ. ಯಾರು ಸತ್ಯವ್ರತರಾಗಿರುತ್ತಾರೋ, ಅದು ಭಗವನ್ನಿಷ್ಠೆಯಾಗಿರುತ್ತಾರೋ, ಅವರು ಈ ರೀತಿ ಭಗವಂತ ಚಿಂತನೆ ಮಾಡುವುದರಿಂದ ನಮ್ಮ ಶರೀರದಲ್ಲೇ ಇರತಕ್ಕಂತಹ ಭಗವಂತ ಪುರುಷೋತ್ತಮ ಬಿಂಬರೂಪಿಯನ್ನು ನಾವು ಚಿಂತಿಸಲಿಕ್ಕೆ ಇದೊಂದು ದಾರಿಯಾಗಿದೆ. ಭಗವಂತ ಅನಂತ ರೂಪಗಳನ್ನು ಮಾಡುವುದು ಕೇವಲ ಕ್ರೀಡಾರ್ಥವಾಗಿ. ಹಾಗಾದರೆ ಏನು ಪ್ರಯೋಜನವಿಲ್ಲವೇ? ಏನು ಪ್ರಯೋಜನವಿದೆ. ಅದು ಭಗವಂತನಿಗಲ್ಲ, ಭಕ್ತರಿಗೆ ಪ್ರಯೋಜನವಿದೆ. ಭಗವಂತನ ನಾನಾ ಅವತಾರಗಳು ಭಕ್ತರಿಗೆ ಅದನ್ನು ಕಂಡು ನೋಡಿ ಕೇಳಿ ಅನಂತಾನಂತ ಸುಖಗಳನ್ನು ಹೊಂದುವಂತೆ ಆಗುತ್ತದೆ. ತನ್ನ ಮಕ್ಕಳು ಚಿಕ್ಕ ಮಗು ಹಾಸಿಗೆಯಲ್ಲಿ ಮಲಗಿದ್ದಾಗಲೇ ಅದರ ಮುಖವನ್ನು ನೋಡಿದಾಗ ಆ ಮಗು ಏನೂ ನಾವು ಹೇಳುವುದಿಲ್ಲ, ಕೇಳುವುದಿಲ್ಲ. ಕೇವಲ ಮುಖದರ್ಶನದಿಂದಲೇ ತಂದೆ ತಾಯಿಗೆ ಬಡಿಸುವವರಿಗೆ ಆನಂದವನ್ನು ಹೇಗೆ ವ್ಯಕ್ತವಾಗುತ್ತೋ, ಚೆಲ್ಲುತ್ತದೋ, ಅದರಂತೆ ಭಗವಂತ ನಾನಾ ರೂಪ ನಾನಾ ಅವತಾರಗಳು ಮಾಡುವುದರಿಂದ, ನಾನಾ ರೂಪವನ್ನು ತೋರಿಸುವುದರಿಂದ ಭಕ್ತರ ಮನಸ್ಸು ಪ್ರಫುಲ್ಲವಾಗುತ್ತದೆ. ಎಂತಹರು ಆ ಭಕ್ತರು ಅಂದರೆ ಸತ್ಯವ್ರತರು. ಭಗವಂತನೇ ಬೇಕು ಎಂಬ ನಿಷ್ಠೆ ಯಾರಲ್ಲಿದೆ ಅವರ ಸತ್ಯವ್ರತನ ಹೆಸರು. ವ್ರತ ಎಂದರೆ ಕ್ಷೀರ ವ್ರತ ಅಂದರೆ ಬಿಡುವುದು, ಶಾಖ ವ್ರತ ಅಂದರೆ ಹಿಡಿಯುವುದು. ಹಾಗೆ ಸತ್ಯವ್ರತ ಅಂದರೆ ಭಗವಂತನನ್ನು ಹಿಡಿಯುವುದು, ಭಗವಂತನ ಗುಣವನ್ನು ಹಿಡಿಯುವುದು, ಭಗವಂತನ ಆರಾಧನೆ ಮಾಡುವುದು ಎಂದರ್ಥ. ಯಾರು ಸಾತ್ವಿಕ ಪ್ರವೃತ್ತಿಯರೋ ಅವರು ಸತ್ಯವ್ರತರು. ಪುರಾಣದಲ್ಲಿ ಸತ್ಯವ್ರತ ಎಂಬ ರಾಜನಿಗೆ ಅವನು ಈ ರೀತಿಯಾಗಿ ಸಾತ್ವಿಕನಾದ್ದರಿಂದ ಅವನ ಮೂಲಕವೇ ಯುಗ ಪುರುಷನಾಗಿ ಯುಗ ಆರಂಭ ಮಾಡಬೇಕಾಗಿತ್ತು. ಆದ್ದರಿಂದ ಅವನ ರಾಜ್ಯದಲ್ಲಿ ಮತ್ಸ್ಯರೂಪವಾಗಿ ಭಗವಂತ ಕಾಣಿಸಿಕೊಂಡನು ಎಂದರ್ಥ. ಮತ್ಸ್ಯರೂಪವಾಗಿ ಕಾಣಿಸಿಕೊಂಡ ಸ್ವಯಂ ಅವನು ಯಾರೋ ಒಬ್ಬರ ಅಪೇಕ್ಷೆಯಿಂದ ಕೋರಿಕೆಯಿಂದ ಬಂದಿದ್ದಲ್ಲ, ಸ್ವಯಂ ತಾನೇ ಬಂದನು. ಯಾಕೆ ಬಂದ ಅಂದರೆ ಬೇರೆಯವರಿಂದ ಮಾಡಲು ಶಕ್ಯವೇ ಇಲ್ಲದೆ ಇರತಕ್ಕಂಥ ಕಾರ್ಯವನ್ನು ಪೂರ್ಣ ಮಾಡುವ ಸಲುವಾಗಿ ಭಗವಂತ ಸ್ವಯಂ ಬರುತ್ತಾನೆ. ನಮ್ಮಲ್ಲಿ ಬಿಂಬರೂಪನಾಗಿ ಭಗವಂತ ನೆಲೆಸಿದ್ದಾನೆ. ಭಗವಂತ ನೆಲೆಸಬೇಕು ಅಂತ ಪ್ರಾರ್ಥನೆ ಮಾಡಿದವರು ಯಾರು? ಯಾಕೆ ಬಂದ? ಇದು ಕೇವಲ ನಮ್ಮನ್ನು ರಕ್ಷಣೆ ಮಾಡಿಗೋಸ್ಕರ ಬಂದಿದ್ದಾನೆ, ಸ್ವಯಂ ಬಂದಿದ್ದಾನೆ. ಎಂದು ಬಂದಿದ್ದಾನೆ ಅಂತ ಯಾಕೆ ಹೇಳುತ್ತೇವೆ? ಬಂದೇ ಇಲ್ಲದೇ ಇರತಕ್ಕಂಥ ಕಾಲ ಇದೆಯೇನು ಅಂದರೆ ಯಾವ ಕಾಲದಲ್ಲೂ ಇಲ್ಲ. ಹಾಗಾದರೆ ಬಂದಿದ್ದಾನೆ ಅಂತ ಎಂದು ಯಾತಕ್ಕೆ ತಿಳಿಯುವುದು? ನಮ್ಮ ತಿಳುವಳಿಕೆ ಗೋಚರವಾಯಿತು ಎಂಬುದನ್ನು ವರ್ತಮಾನ ಕಾಲದಲ್ಲಿ ನಾವು ಅಂದು ತೋರಿಸುತ್ತೇವೆ. ಆದರೆ ಭಗವಂತ ಅನಾದಿಭೂತ, ಅನಾದಿ ಕಾಲದಿಂದಲೂ ಬಿಂಬರೂಪನಾಗಿ ಇದ್ದಾನೆ, ಅನಂತ ಕಾಲಕ್ಕೂ ಇರುತ್ತಾನೆ. ಇದನ್ನು ವರ್ತಮಾನ ಕಾಲದಿಂದ ನಾವು ಪುಷ್ಟೀಕರಿಸಿಕೊಳ್ಳಬೇಕು. ಆದ್ದರಿಂದ ಭಗವಂತ ಸ್ವಯಂ ಜಾಗೃತನಾಗಿ ಬಿಂಬರೂಪನಾಗಿದ್ದಾನೆ. ಅದನ್ನು ತೋರಿಸುವಂತೆ ಮತ್ಸ್ಯರೂಪಿಯಲ್ಲಿ ಸತ್ಯವ್ರತನ ರಾಜ್ಯದಲ್ಲಿ ಕಾಣಿಸಿಕೊಂಡ ಅವನು ಅನಂತ ಶಕ್ತಿ ಭಗವಾನ್ ಮತ್ಸ್ಯರೂಪಿ ಜನಾರ್ದನ ಕ್ರೀಡಾರ್ಥಂ ಯಾಚಿಯಾಮಾಸ ಸ್ವಯಂ ಸತ್ಯವ್ರತಂ ರೂಪಂ. ಇದು ಎಲ್ಲ ಶಬ್ದವನ್ನು ಏನು ತೋರಿಸ್ಕೊಡ್ತಾ ಇದೆ? ಅನಂತ ಶಕ್ತಿ ಎಂಬತಕ್ಕಂಥದ್ದು ಪುರುಷೋತ್ತಮ ತಿಳಿಸ್ತಾ ಇದೆ. ಭಗವಾನ್ ಎಂಬತಕ್ಕಂಥದ್ದು ಪುರುಷೋತ್ತಮ ತಿಳಿಸ್ತಾ ಇದೆ. ಮತ್ಸ್ಯರೂಪಿ ಎಂಬತಕ್ಕಂಥದ್ದು ಪುರುಷೋತ್ತಮ ತತ್ವವನ್ನು ತಿಳಿಸ್ತಾ ಇದೆ. ಜನಾರ್ದನ ಎಂಬುದು ಪುರುಷೋತ್ತಮನ ಪರ್ಯಾಯ ಶಬ್ದವೇ ಆಗಿದೆ. ಕ್ರೀಡಾರ್ಥಂ ಎಂಬುದು ಕ್ರೀಡಾ ಶಬ್ದ ರೂಪವಾಗಿ ಭಗವಂತನೇ ಈ ಕ್ರೀಡವನ್ನು ಮಾಡೋಕ್ಕೆ ಸಾಮರ್ಥ್ಯ ಅಂಥೇಳಿ ಭಗವಂತನ ಪುರುಷೋತ್ತಮನನ್ನೇ ತಿಳಿಸ್ತಾ ಇದೆ. ಯಾಚಿಯಾಮಾಸ ಎಂಬತಕ್ಕಂಥದ್ದು ಯಾವ ಕೃತಿ, ಯಾವ ನುಡಿ ಏನಾಯಿತು ಅದನ್ನು ತೋರ್ತಕ್ಕಂಥದ್ದು ಪುರುಷೋತ್ತಮ. ಸ್ವಯಂ ಎಂಬತಕ್ಕಂಥದ್ದು ಪುರುಷೋತ್ತಮನೇ. ಸತ್ಯವ್ರತ ಎಂಬತಕ್ಕಂಥದ್ದು ಪುರುಷೋತ್ತಮನೇ. ರೂಪಂ ಎಂಬತಕ್ಕಂಥ ಪುರುಷೋತ್ತಮನೇ. ಹೀಗೆ ಪ್ರತಿ ಅಕ್ಷರಗಳಲ್ಲೂ ಸಹ ನಾವು ಕಾಣಿಸಿಕೊಳ್ಳಬಹುದಾಗಿರತಕ್ಕಂಥದ್ದು
ಪದಾರ್ಥ ವಾಕ್ಯ ಅರ್ಥ ಅಂದರೆ ಪುರಾಣ ಪುರುಷೋತ್ತಮನೇ ಆಗಿದ್ದಾನೆ. ಇದು ಈ ಒಂದು ವಾಕ್ಯಕ್ಕೋಸ್ಕರ ಅಲ್ಲ, ಪುರಾಣದ 4 ಲಕ್ಷ ಶ್ಲೋಕಗಳಿಗೂ ಸಹ ಅಂತರ್ಯಾಮಿ ಅಪೇಕ್ಷದಿಂದ ಪುರಾಣ ಪುರುಷೋತ್ತಮನನ್ನೇ ಕಾಣಬೇಕು, ಕಾಣಿಸುತ್ತಾನೆ, ಕಾಣಿಸುವಂತೆ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಪುರಂದರದಾಸರು ಅಂದು ತೋರಿಸಿದ್ದಾರೆ ತಮ್ಮ 81ನೇ ಗಜದಲ್ಲಿ ಪುರಾಣ ಪುರುಷೋತ್ತಮ ಎಂದು. ಇಂತಹ ಸುಂದರ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಭಾಗವತದ 8ನೇ ಸ್ಕಂದದ 12ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ವೇದವ್ಯಾಸರ ವಾಕ್ಯಕ್ಕೆ ಹೊಂದಿಸಿ ಅರ್ಥವನ್ನು ಮಾಡುತ್ತಾರೆ. 8ನೇ ಸ್ಕಂದದಲ್ಲಿ ಭಗವಂತ ಮತ್ಸ್ಯರೂಪಿಯಾಗಿ ಬಂದ 12ನೇ ಅಧ್ಯಾಯದಲ್ಲಿ ಮತ್ಸ್ಯರೂಪಿಯೇ ಮಾತಾಡುತ್ತೆ. ಮತ್ಸ್ಯರೂಪಿ ಮಾತಾಡುತ್ತೆ ಅಂತ ನಾವು ಯಾಕೆ ನಪುಂಸಕ ಲಿಂಗದಲ್ಲಿ ಹೇಳುತ್ತೇವೆ ಅಂದರೆ ಭಗವಂತನ ಎಲ್ಲ ಲಿಂಗದಲ್ಲೂ ಹೇಳಬಹುದು. ಏಕೆಂದರೆ ಪುಲ್ಲಿಂಗ, ಶ್ರೀಲಿಂಗ, ನಪುಂಸಕ ಲಿಂಗದಲ್ಲಿರ್ತಕ್ಕಂಥ ಪದಾರ್ಥ ಒಳಗಡೆ ಇರ್ತಕ್ಕಂಥವನು ಭಗವಂತನೇ. ಆದ್ದರಿಂದ ಆ ಶಬ್ದ ಲಿಂಗ ವಾಚಕ ಭಗವಂತನಾಗುತ್ತಾನೆ. ಆದ್ದರಿಂದ ಯಾವ ದೋಷವೂ ಭಗವಂತನ ಅಂಟುವುದಿಲ್ಲ. ನಮೇ ಏತದದ ಅಲಂ ರಾಜನ್ ಸುಖಂ ವಸ್ತು ಮದಂಚನಂ ಪೃಥುದೇಹ ಪದಂ ಮುಖ್ಯಂ ಯತ್ ತ್ವಾಂ ಶರಣಂ ಗತಾಃ. ಮತ್ಸ್ಯರೂಪಿ ಭಗವಂತ ಸತ್ಯವ್ರತರಾಜನಿಗೆ ನನಗೆ ವಿಸ್ತಾರವಾದ ಜಾಗವನ್ನು ತೋರಿಸು, ನಾನು ಈ ಕೊಳದಲ್ಲಿ ನನ್ನ ಅಂಗಾಂಗಗಳನ್ನು ವಿಸರಿಸಲಿಕ್ಕೆ ಸಾಧ್ಯವಾಗಲ್ಲ, ಹೆಚ್ಚಿನ ಪ್ರದೇಶವನ್ನು ತೋರು ಎಂಬ ರೀತಿಯಲ್ಲಿ ನಾಟಕವನ್ನು ಮಾಡಿದಂತೆ ಭಗವಂತ ಯಾಚನೆ ಮಾಡಿದಂತೆ ನಮಗೆ ಭಾಸವಾಗುತ್ತದೆ. ಯಾಕೆ ಹೀಗೆ ಮಾಡಿದನು ಅಂದರೆ ಭಗವಂತ ಸರ್ವಶಕ್ತ, ಅವನಿಗೆ ಸತ್ಯವ್ರತ ರಾಜನ ಮೂಲಕ ಮಾಡಿಸಿಕೊಳ್ಳಬೇಕು ಎಂಬತಕ್ಕಂತಹ ಯಾವ ವಿಧಿವಿಧಾನವೂ ಇಲ್ಲ. ಆದರೆ ಸತ್ಯವ್ರತ ರಾಜನನ್ನು ಅವನು ಉದ್ಧಾರ ಮಾಡಬೇಕು, ಅವನಿಂದ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಭಗವಂತ ಸತ್ಯವ್ರತ ರಾಜನನ್ನು ಕೇಳಿಕೊಂಡ ಎಂಬತಕ್ಕಂಥ ಶಬ್ದವೇ ತಪ್ಪು. ಹೇಳಿದ. ಆಗ ಸತ್ಯವ್ರತನ ಏನು ಮಾಡಿದ, ವಿಸ್ತಾರವಾದ ಜಾಗವನ್ನು ಕೊಡೋಕೆ ಅವನು ಯಾರು? ಅವನು ಭಗವಂತನಿಂದ ಕೊಟ್ಟಿದ್ದು. ಇದೆಲ್ಲವೂ ನಮಗೆ ಮನೋಹರವಾಗಿ ಕಂಡುಬರುತ್ತದೆ. ಭಗವನ್ ಮಹಿಮೆಯನ್ನು ತಿಳಿಸಕ್ಕಂಥ ಶಬ್ದವೇ ಆಗಿದೆ. ನಾವು ಇದನ್ನು ಚೆನ್ನಾಗಿ ಮನಗಾಣಬೇಕು. ಇದಕ್ಕೆ ಅರ್ಥವನ್ನು ಬರೆಯುವಾಗ ಶ್ರೀಮದಾನಂದ ತೀರ್ಥರು ಅನಂತ ಶಕ್ತಿ ಭಗವಾನ್ ಮತ್ಸ್ಯರೂಪಿ ಜನಾರ್ದನ ಕ್ರೀಡಾರ್ಥಂ ಯಾಚಯಾಮಾಸ ಸ್ವಯಂ ಸತ್ಯವ್ರತಂ ನೃಪಂ ಇತಿ ಮಾಸ್ಯೆ. ಮತ್ಸ್ಯ ಪುರಾಣದಲ್ಲಿ ಭಗವಂತ ಅನಂತ ಶಕ್ತಿ ಉಳಿತಕ್ಕಂಥ ಭಗವಂತ ಮತ್ಸ್ಯರೂಪಿಯಾಗಿರ್ತಕ್ಕಂಥ ಜನಾರ್ದನ ಕ್ರೀಡಾರ್ಥಂ ಯಾಚಯಾಮಾಸ, ಕೇವಲ ಅನುಗ್ರಹ ರೂಪವಾಗಿ ಸತ್ಯವ್ರತ ರಾಜನನ್ನು ಆದೇಶಿಸಿದ ಎಂದ ಅರ್ಥ ನಾವು ತಿಳಿಯಬೇಕು. ಈ ಆದೇಶದಿಂದ ಮುಂದೆ ಮಹತ್ ಕಾರ್ಯವನ್ನು ಮಾಡುವನಿದ್ದಾನೆ. ಅದು ಯಾರಿಗೋಸ್ಕರವಾಗಿ ಅಂದರೆ ಕೇವಲ ಸಾತ್ವಿಕ ಜನರಿಗೋಸ್ಕರವಾಗಿ. ಭಗವಂತ ಎಲ್ಲೆಲ್ಲೂ ವ್ಯಾಪ್ತನಾಗಿದ್ದಾನೆ ಎಂಬತಕ್ಕಂಥದ್ದನ್ನು ವೇದವ್ಯಾಸರು ತಿಳಿಸುತ್ತಾರೆ. ಸ ಆತ್ಮನು ಅನುಗ್ರಹಾರ್ಥಂ ಪ್ರೀತ್ಯ ಮತ್ಸ್ಯ ವಪೂದರಂ ಅಜಾನಃ ರಕ್ಷಣಾರ್ಥಾಯ ಶಫಯಾನ್ ಸ ಮನೋದರೇ. ವೈವಸ್ವತ ಮನು ವಂಶದಲ್ಲಿ ಸತ್ಯವ್ರತ ರಾಜ ತನ್ನನ್ನು ಅನುಗ್ರಹಿಸಲು ಕರುಣೆಯಿಂದ ಮತ್ಸ್ಯದಂತಿರುವ ಸ್ವಚ್ಛದಾನಂದ ದೇಹವನ್ನು ಧರಿಸಿರುವ ಶ್ರೀಹರಿಯನ್ನು ತಿಳಿಯದೆ ಅಜಾನನ್ ಆ ಮೀನನ್ನು ರಕ್ಷಿಸುವುದಕ್ಕಾಗಿ ಮನಸ್ಸು ಮಾಡಿದರು. ಭಗವಂತನ ಮಾಯಿಗೆ ಎಲ್ಲರೂ ಒಳಪಟ್ಟಿರುತ್ತಾರೆ. ಏಕೆಂದರೆ ಒಂದು ಮಹತ್ ಕಾರ್ಯವಾಗಬೇಕಾದ್ದರಿಂದ ಸತ್ಯವ್ರತ ರಾಜನಿಗೆ ತಾನು ರಕ್ಷಣೆ ಮಾಡ್ತಾನೆ ಎಂಬತಕ್ಕಂಥ ಒಂದು ಬುದ್ಧಿಯನ್ನು ಪ್ರಚೋದನೆ ಮಾಡಿದ ಅಂತ ಅರ್ಥ.
ತಸ್ಯಾದೇನತರಂ ವಾಕ್ಯಂ ಆಶ್ರಿತ್ಯ ಸ ಮಹೀಪತಿಃ ಕಲಶಾಪುಃ ನಿಧಾಯೇನಂ ದಯಾಲೋ ನಿನ್ಯ ಆಶ್ರಮಂ. ದಯಾಶೀಲರಾದ ರಾಜ ಆ ಮೀನಿನ ಅತ್ಯಂತ ದೈನ್ಯಯುಕ್ತವಾದ ಮಾತನ್ನು ಕೇಳಿ ಅದನ್ನು ಕಮಂಡಲವಿನ ನೀರಿನಲ್ಲಿ ಹಾಕಿಕೊಂಡು ನಿಧಾಯ ಆಶ್ರಮಕ್ಕೆ ತೆಗೆದುಕೊಂಡು ಹೋದರು ಎಂದರ್ಥ. ಸಾತು ತತ್ರೇಕರಾತ್ರೇಣ ವರ್ಧಮಾನ ಕಮಂಡಲವು ಅಲಬ್ಧಾತ್ಮಾವಕಾಶಂ ವಾ ಇದಮಾಹ ಮಹೀಪತಿಂ. ಆ ಮೀನು ಒಂದೇ ರಾತ್ರಿಯ ಕಾಲದಲ್ಲಿ ತನಗೆ ಅಲ್ಲಿ ಅವಕಾಶ ಇಲ್ಲದಿರುವಂತೆ ಬೆಳೆಯುವುದು ವರ್ಧಮಾನ ರಾಜನ ಕುರಿತು ಹೇಳಿತು. ಇದು ಪುರಾಣ ಪ್ರಸಿದ್ಧವಾಗಿದೆ. ಭಗವಂತ ವಿಷ್ಣು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇದನ್ನು ತನ್ನ ಭಕ್ತರಿಗೆ ತಿಳಿಸಬೇಕು. ಹೇಗೆ ತಿಳಿಸ್ಬೋದು ಅಂದರೆ ಸೂಕ್ಷ್ಮ ರೂಪಿಯಾಗಿ ತನ್ನ ಕಮಂಡಲ ಪೂರ್ತಿಯಾಗಿ ಹರಡಿದ, ಅಂದರೆ ತನ್ನ ಕಮಂಡಲು ಎಂಬತಕ್ಕಂಥ ಇಡೀ ಬ್ರಹ್ಮಾಂಡವನ್ನು ಹರಡಿದ್ದಾನೆ ಎಂಬ ದ್ಯೋತಕವನ್ನು ಅಲ್ಲಿ ತೋರಿಸಿದ್ದಾನೆ. ಅದರಂತೆ ಭಗವಂತ ಬಿಂಬರೂಪನಾಗಿ ಭಗವಂತ ಅತ್ಯಂತ ಸೂಕ್ಷ್ಮವಾಗಿದ್ದರು. ಇಡೀ ನಮ್ಮ ಶರೀರದಲ್ಲಿ ಅನಂತ ಕೋಟಿ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ. ನಮಗೆ ಅಷ್ಟು ರೂಪಗಳನ್ನು ಯಾವಾಗ ಕಾಣಿಸ್ತಾನೆ ಭಗವಂತ? ನಾವು ಚಿಂತಿಸಿದಾಗ, ಭಗವಂತನಿಗೆ ಇಷ್ಟವಾದಾಗ ಆ ರೂಪಗಳನ್ನು ನಮಗೆ ತೋರಿಸುತ್ತಾನೆ. ಅವನು ರೇಣುಗಳಲ್ಲಿ ಭಗವಂತನಿದ್ದೆ ಆ ಕೆಲಸವು ನಡೆಯುತ್ತಾ ಇದೆ. ನಾವು ಕೇವಲ ಪ್ರಯೋಜನ ಪಡೆಯುತ್ತಿದ್ದೇವೆ ಹೊರತು ಭಗವಂತಂತ ನಡೆಯುತ್ತಿರತಕ್ಕಂಥ ಕಾರ್ಯವನ್ನು ನಾವು ಗಮನಿಸುತ್ತಿದ್ದಿಲ್ಲ. ಇದು ನಮ್ಮ ಮೌಢ್ಯತನದ ಪರಾಕಾಷ್ಠ. ಭಗವಂತನ ಅನಂತ ರೂಪದಲ್ಲಿ ಪ್ರತಿಯೊಬ್ಬರ ಶರೀರದಲ್ಲಿ ಇದ್ದು ನಡೆದುತ್ತಿದ್ದರೆ ಒಂದು ಕ್ಷಣವೂ ಒಂದು ಉಸಿರನ್ನು ನಾವು ಎಳೆದುಕೊಳ್ಳಲು ಸಾಧ್ಯವಿಲ್ಲ, ಬದುಕಿರಲು ಸಾಧ್ಯವಿಲ್ಲ. ಇದನ್ನೇ ಬ್ರಹ್ಮದೇವರು ತಮ್ಮ 100 ವರ್ಷದ ದೀರ್ಘಕಾಲದಲ್ಲೂ ಪ್ರತಿ ಕ್ಷಣವೂ ನಿರಂತರ ಧ್ಯಾನಿಸುತ್ತಾ ಇರ್ತಾರೆ. ಆದ್ದರಿಂದಲೇ ಅವರು ರುಜುಗಳು ಎನಿಸಿದರು. ರುಜು ಮಾರ್ಗದಲ್ಲಿ ಅಂದರೆ ಭಗವಂತ ನಿಷ್ಠೆಯಲ್ಲಿ ಯಾರಿರುತ್ತಾರೋ ಅವರಿಗೆ ಭಗವಂತ ತನ್ನ ವ್ಯಾಪಾರವನ್ನು ನಾನಾ ರೀತಿ ತೋರಿಸಿಕೊಡುತ್ತಾನೆ. ಅದರಲ್ಲಿ ಒಂದು ಬಗೆ ಮತ್ಸ್ಯಾವತಾರವಾಗಿ ಸತ್ಯವ್ರತರಾಜನಿಗೆ ತೋರಿಸಿದ್ದು. ನಾಹಂ ಕಮಂಡಲವಸ್ಮಿನ್ ಕೃಚ್ಛ ವಸ್ತು ಮಿಹೋತ್ಸವೇ ಕಲ್ಪಯಾಕಂ ಸವಿಫಲಂ ಸುವಿಫಲಂ ಯತ್ರಾಹಂ ನಿವಸೇ ಸುಖಂ. ಬೆಳೆದಿರುವ ನಾನು ನಿನ್ನ ಪರ್ಣಶಾಲೆಯಲ್ಲಿ ಈ ಕಮಂಡಲುವಿನ ಬಹಳ ಕಷ್ಟವಾಗಿರುವಂತೆ ವಾಸಿಸಲು ವಸ್ತು ಇಷ್ಟಪಡುತ್ತಿಲ್ಲ. ಆದ್ದರಿಂದ ಯಾವುದಾದ್ರೂ ಜಲಾಶಯದಲ್ಲಿ ನನ್ನ ಸುಖವಾಗಿ ಕಷ್ಟವಿಲ್ಲದೆ ವಾಸಿಸುತ್ತೇನೆಯೋ ಅಂತಹ ವಿಸ್ತಾರವಾದ ಸುವಿಫಲಂ ವಾಸಸ್ಥಾನವನ್ನು ಊಕಹ ಮಾಡಿಕೊಡು. ಕಲ್ಪಯ ಎಂದು ಮತ್ಸ್ಯರೂಪಿ ಕೇಳಿತು. ಅಂದರೆ ಏನರ್ಥ? ನಮ್ಮ ಬಿಂಬರೂಪಿ ಭಗವಂತ ನಾವು ಕಣ್ಣಿನಲ್ಲಿದ್ದಾನೆ ಅಂತ ಬೆಳಗ್ಗೆ ಎದ್ದು ನೋಡಿದಾಗ ಕಣ್ಣಿನಲ್ಲಿಯೂ ವ್ಯಾಪ್ತನಾಗಿರುತ್ತಾನೆ, ಬಲಗಣ್ಣಿನಲ್ಲಿಯೂ ಇರುತ್ತಾನೆ, ಎಡಗಣ್ಣಿನಲ್ಲಿರುತ್ತಾನೆ, ಪ್ರತಿ ರೋಮದಲ್ಲಿರುತ್ತಾನೆ. ನಾವು ಚಿಂತಿಸಿಕೊಳ್ಳಬೇಕು. ಸ ಏನಾಂ ತಥಾದಾಯ ನದಾದಹೋ ಚಾನೋದಕೆ ತತ್ರ ಕ್ಷಿಪ್ತ ಮುಹೂರ್ತೇನ ಹಸ್ತತ್ರಯಮರ್ದತಃ. ಹೀಗೆ ಹೇಳಿಸಿಕೊಂಡು ಸತ್ಯವ್ರತ ರಾಜ ಆ ಮೀನನ್ನು ಕಮಂಡಲಿನಿಂದ ಎತ್ತಿಕೊಂಡು ಬಾವಿಯ ನೀರಲ್ಲಿ ಓದಂ ಚನೋದಕ್ಕೆ ಇಟ್ಟರು. ರುದಾತ್ ಬಾವಿಯಲ್ಲಿ ಹಾಕಲ್ಪಟ್ಟ ಕ್ಷಿಪ್ತ ಆ ಮೀನು ಒಂದು ಮುಹೂರ್ತ ಕಾಲದಲ್ಲಿ 3 ಬಾರು ಬೆಳಗಿತು. ಭಗವಂತನ ಹೀಗೆ ಈ ವರ್ಧಮಾನತ್ವವನ್ನು ಯಾಕೆ ತೋರಿಸ್ಕೊಡ್ತಾ ಇದ್ದಾನೆಂದರೆ ತನ್ನ ಇರುವಿಕೆಯ ಅರಿವು. ಪ್ರತಿ ರೋಮದಲ್ಲಿ ಭಗವಂತನಿದ್ದಾನೆ ಎಂಬ ಅರಿವು ಮಾಡಿಕೊಂಡಾಗ ಹೊಸದಾಗಿ ಬಂದಿದ್ದಲ್ಲ, ಅಲ್ಲಿ ಇರ್ತಕ್ಕಂಥವನು ವ್ಯಕ್ತ ಮಾಡಿ ತೋರಿಸಿದ ಎಂದರ್ಥ. ಆದ್ದರಿಂದ ಮತ್ಸ್ಯರೂಪಿಯಾಗಿದ್ದ ಭಗವಂತ ತಿಳಿಸ್ಕೊಡ್ತಾನೆ, ನಾನು ಈ ಜಾಗದಲ್ಲಿ ವಾಸ ಮಾಡೋಕ್ಕೆ ಸಾಧ್ಯವಿಲ್ಲ, ಇನ್ನೂ ವಿಸ್ತಾರವಾದ ಜಾಗವನ್ನು ಕೊಡು ಅಂತ. ಆಗ ಶುಕಾಚಾರ್ಯ ಹೇಳುತ್ತಾರೆ, ತಥಾದಾಯ ಸ ರಾಜ್ಞ ಕ್ಷಿಪ್ತ ರಾಜನ್ ಸರೋವರೆ ತದಾವೃತಾತ್ಮನಂ ಸರ್ವಂ ಮಹಾಮೀನು ನ್ಯವರ್ಧತ.
ಪರೀಕ್ಷಿತನೇ, ಆ ಮೀನು ಸತ್ಯವ್ರತ ರಾಜನಿಂದ ಬಾವಿಯಿಂದ ಎತ್ತಿಕೊಂಡು ಹೋಗಿ ಕೊಳದಲ್ಲಿ ಹಾಕಲ್ಪಟ್ಟಿತು. ದೊಡ್ಡ ಮೀನು ತನ್ನ ಶರೀರದಿಂದ ಆತ್ಮನ ಆ ಸರೋವರವೆಲ್ಲವನ್ನೂ ವ್ಯಾಪಿಸಿ ಅತಿಯಾಗಿ ಬೆಳೆಯಿತು. ಭಗವಂತ ಇಡೀ ವಿಶ್ವದಲ್ಲೇ ವಿಷ್ಣು ರೂಪನಾಗಿದ್ದಾನೆ. ನಮ್ಮ ಶರೀರದಲ್ಲಿ ಬಿಂಬರೂಪನಾಗಿದ್ದಾನೆ. ಪ್ರತಿಯೊಂದು ರೋಮಕೂಪದಲ್ಲಿ ಭಗವಂತನ ಅನಂತ ಅವತಾರಗಳಿಂದ ಕೂಡಿದ್ದಾನೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಇದು ಮತ್ಸ್ಯಾವತಾರದಿಂದ ನಾವು ತಿಳಿಯಬಹುದಾದಂಥ ವಿಶೇಷ ಸಂಗತಿಯಾಗಿದೆ. ನೈತನ್ಮೇ ಸ್ವಸ್ವಿಯೇ ರಾಜನ್ ಉದಕಂ ಸಲಿಲೋಕಸು ನಿದೇಹಿ ರಕ್ಷಾ ಯೋಗೇನ ಹೃದಯ ಮಮ ವಿಧಾನನಿ. ಸತ್ಯವ್ರತರಾಜನೇ, ನೀರಿನಲ್ಲಿ ವಾಸಿಸುವ ನನಗೆ ಈ ಸರೋವರದಲ್ಲಿ ನೀರು ಸುಖಕ್ಕೆ ಆಗುತ್ತಿಲ್ಲ. ಆದ್ದರಿಂದ ನನ್ನನ್ನು ರಕ್ಷಿಸುವ ಉಪಾಯವಾಗಿ ಆಳವಾದ ಅವಿದಾಸಿನಿ, ಕಟ್ಟೆ ಒಡೆಯದ ವಿಸ್ತಾರವಾದ ಮಡುವಿನಲ್ಲಿ ಹೃದಯ ಹಾಕು ಎಂದು ಆಜ್ಞಾಪಿಸಿದ. ಆಗ ಇತ್ಯುಕ್ತಾಸೋ ಅನಿನ್ಮಸ್ಯ ತತ್ರ ತತ್ರ ವಿದಾಸಿನಿ ಜಲಾಶಯೇ ಸಂವಿತಂ ತಂ ಸಮುದ್ರೇ ಪ್ರಕ್ಷಲಂ. ಈ ರೀತಿ ಹೇಳಿದಾಗ ಜಲಾಶಯದಲ್ಲಿ ಬೆಳೆಯುತ್ತಿದ್ದ ಆ ಮೀನನ್ನು ಆಳವಾದ ದೊಡ್ಡ ಮಡುವು ಆ ಮೀನು ಸೇರಿಸುತ್ತಾ ಬಂದರು. ಕೊನೆಗೆ ಆ ಮಡುವುಗಳೇ ಸಂಪೂರ್ಣವಾಗಿ ದೇಹದ ವ್ಯಾಪಿಸಿ ಸಂಮಿತಂ ಆ ಮೀನು ಸಮುದ್ರದಲ್ಲಿ ಹಾಕಿದರು. ಕ್ಷಿಪ್ಯಮಾಣಸ್ತಮಾಹೇದ ಇಮ ಮಾಂ ಮಕರಾದಯ ಆಜ್ಯಂತಂತೆ ಬಲ ವೀರ ಮಾಂ ನೇಹೋ ಆತ್ಮ ಸೃಷ್ಟು ಮಹರ್ಯಸಿ. ಸಮುದ್ರಕ್ಕೆ ಹಾಕಲ್ಪಟ್ಟ ಮೀನು ಆ ಸತ್ಯವ್ರತನಾದನ ಕುರಿತು ಹೇಳ್ತಾ ಇದೆ, ಹೇ ವೀರ, ಆರಂಭಿಸಿದ ಕೊರಗಾಣಿಸುವ ವೀರ ಅಂದ ಹೆಸರು. ನೀನು ನನ್ನ ಸಮುದ್ರದಲ್ಲಿ ಹಾಕಿರುವೆ, ಆದರೆ ಇಲ್ಲಿ ಹೆಚ್ಚು ಬಲವುಳ್ಳ ಮೊಸಳೆಗಳಿದೆ, ನನ್ನನ್ನು ತಿಂದು ಬಿಡುತ್ತೆ. ಆದ್ದರಿಂದ ನನ್ನನ್ನು ಸಮುದ್ರದಲ್ಲಿ ಬಿಡಲು ನೀನು ಅರ್ಹನಲ್ಲ. ಸಮುದ್ರಕ್ಕೆ ನೀನು ಹಾಕಿದ್ದು ಸರಿಯಲ್ಲ ಅಂತ ಹೇಳಿದಾಗ ಏನು ಇದರ ಅರ್ಥ ಎಂಬತಕ್ಕಂಥ ಅದಕ್ಕೆ ಶ್ರೀಮದಾನ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಕಮಂಡಲದಿಂದ ಸರೋವರ ನದಿ ಸಾರಿದೆಯ ಸಮುದ್ರದಲ್ಲಿ ಬಿಟ್ಟಾಗ ಮೀನು ತನ್ನ ವಿಸ್ತಾರವನ್ನು ತೋರಿಸ್ತಾ ಹೋಯಿತೋ, ಹಾಗೆ ಸತ್ಯವ್ರತನಾದ ರಾಜರ್ಷಿಯಾದ ಆ ರಾಜ ಮೀನಿನ ವಿಲಕ್ಷಣ ಶಕ್ತಿಯನ್ನು ಕುರಿತು ಜ್ಞಾನೋದಯ ಹೊಂದಿ ಆ ಮೀನು ಸಾಧಾರಣ ಮೀನಲ್ಲ, ಭಗವಂತನೇ ಎಂದು ತಿಳಿಯಲಿ ಎಂಬುದನ್ನು ತೋರಿಸಲು ಈ ರೀತಿಯಲ್ಲಿ ನಟನೆ ಮಾಡಿದನೆಂದರ್ಥ. ಆಗ ಮತ್ಸ್ಯ ಪುರಾಣದ ವಾಕ್ಯವಿದೆ, ಅನಂತ ಶಕ್ತಿ ಭಗವಾನ್ ಮತ್ಸ್ಯರೂಪಿ ಜನಾರ್ದನ ಕ್ರೀಡಾರ್ಥಂ ಯಾಚಿಯಾಮಾಸ ಸ್ವಯಂ ಸತ್ಯವ್ರತಂ ರೂಪಂ. ಅನಂತ ಶಕ್ತಿಯುಳ್ಳ ಭಗವಂತನಾದ ಮತ್ಸ್ಯರೂಪಿ ಜನಾರ್ದನ ಕ್ರೀಡೆಗಾಗಿ ತಾನೇ ಸತ್ಯವ್ರತ ರಾಜನಲ್ಲಿ ಆಶ್ರಯ ಯಾಚಿಸಿದಂದು ಹೇಳಿದೆ. ಏವಂ ವಿಮೋಹಿತತ್ತೇನ ವದತಾ ವಲ್ಗುಭಾರತಿಂ ತಮಾಹಕೋ ಭವಾನ್ನಸ್ಮನ್ ಮತ್ಸ್ಯರೂಪೇಣ ಮೋದಯನ್. ಹೀಗೆ ಹೇಳಿದೆ. ಮನೋಹರವಾಗಿರತಕ್ಕಂಥ ಮಾನವನ್ನು ಕೇಳಿ ಮತ್ಸ್ಯರೂಪಿ ಹರಿ ಹೆಚ್ಚಾಗಿ ಮೋಹಗೊಳಿಸಲ್ಪಟ್ಟ ಸತ್ಯವ್ರತ ರಾಜ ಆ ಮೀನನ್ನು ಕುರಿತು ಕೇಳ್ತಾ ಇದ್ದಾರೆ. ಮತ್ಸ್ಯದಂತಿರುವ ಆಕಾರದಲ್ಲಿರುವ ನನ್ನನ್ನು ಮೋಹಗೊಳಿಸುತ್ತಾ ಇರುವ ನೀನು ಯಾರಪ್ಪ ಎಂದು ಕೇಳಿದಾಗ, ನೈವಂ ವೀರ್ಯೋ ಜಲಚರೋ ದೃಷ್ಟೋ ಅಸ್ಮಾಜಶತೋಪಿ ವ ಯೋ ಭವಾನ್ ಯೋಜ ಶತಮಾನ್ಯಾಯ ವ್ಯಾನಸೇ ಸರಹ. ಈ ರೀತಿ ಬೆಳೆಯುವ ಸಾಮರ್ಥ್ಯವುಳ್ಳ ನೀರಲ್ಲಿರುವ ಪ್ರಾಣಿ ನಮ್ಮಿಂದ ಇರುವಿಗೆ ಕಾಣಲ್ಪಟ್ಟಿಲ್ಲ, ಅದು ಕೇಳಲ್ಪಟ್ಟಿಲ್ಲ. ಯಾವ ಮೀನು ಕೂಡಲೇ ನೀರು ಯೋಜನ ಅಗಲದ ಸರೋವರವನ್ನು ದೇಹದಿಂದ ವ್ಯಾಪಿಸಿ, ಆದ್ದರಿಂದ ನೀನು ವಿಲಕ್ಷಣವಾಗಿದೆಯಾ. ನ್ಯೂನಂ ತ್ವಂ ಭಗವನ್ ಸಾಕ್ಷಾತ್ ಹರಿನಾರಾಯಣ ವಿಭಯ ಅನುಗ್ರಹಾಯ ಭೂತಾನಂ ದಸ್ತೆ ರೂಪಂ ಜಲೋಕಸೌ. ಹೀಗೆ ವಿಲಕ್ಷಣದ ವ್ಯಾಪಾರವನ್ನು ಕಂಡ ಸತ್ಯವ್ರತ ಶ್ರೀಹರಿ ಅನುಗ್ರಹದಿಂದ ಅವನು ವಿಷ್ಣು ಅಂತ ತಿಳಿತಾನೆ. ನೀನು ಸಮಗ್ರ ಐಶ್ವರ್ಯ ಸಂಪನ್ನದ ನಾಶರಹಿತನಾದ ಜ್ಞಾನಾಶೀನಾದ ಸಾಕ್ಷಾತ್ ತುರ್ಯ ಮೂರ್ತಿ ವಾಸುದೇವ. ಇದು ನಿಶ್ಚಯವಾಗಿದೆ.
ಪ್ರಾಣಿಗಳನ್ನು ಅನುಗ್ರಹಿಸಲು, ನನ್ನನ್ನು ಅನುಗ್ರಹಿಸಲು ಜಲಚರ ಪ್ರಾಣಿ ಆಕಾರ ಧರಿಸಿರುವೆ. ನರವಿಶೇಷಿಯಾದಿಂದ ನಾರ ಅಂತ ಆಶಯನಾದವನು ನಾರಾಯಣ. ಆದ್ದರಿಂದ ನಿನಗೆ ನಮಸ್ತೆ ಪುರುಷ ಶ್ರೇಷ್ಠ. ಸಿತ್ಯುತ್ಪತ್ತ್ಯಪೀಶ್ವರ ಭಕ್ತಾರಂ ನ ಪ್ರಪನ್ನಾನಾಂ ಮುಖ್ಯೋ ಹಿ ಆತ್ಮ ಗತಿರ್ವಿಭೋ. ಹೇ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನೇ ಪುರುಷ ಶ್ರೇಷ್ಠ ಅಂದರೆ ಪುರುಷೋತ್ತಮ. ಜಗತ್ತಿನ ರಕ್ಷಣೆ, ಹುಟ್ಟು, ನಾಶ ಇತ್ಯಾದಿ ನಿಯಾಮಕನೇ, ದೇಶ ಕಾಲ ಗುಣದಿಂದ ವ್ಯಾಪ್ತನೇ, ನಿನಗೆ ನಮಸ್ಕಾರ. ನಿನ್ನನ್ನು ಶರಣ ಹೊಂದಿದ ಪ್ರಪನ್ನಾನಾಂ ಭಕ್ತರಾದ ನಮಗೆ ನೀನು ಮುಖ್ಯವಾದ ಸ್ವಾಮಿ, ಗತಿಪ್ರದ. ಇದು ಪ್ರಮಾಣ ಸಿದ್ಧವಾಗಿದೆ ಇಂದು ನಾನು ಕಂಡುಕೊಂಡೆನು ಎಂದು ಹೇಳಿ ಸತ್ಯವ್ರತರಾಜ ತಿಳಿದುಕೊಟ್ಟ. ಇಲ್ಲಿ ಪುರುಷೋತ್ತಮ ಎಂಬತಕ್ಕಂತಹ ಶಬ್ದ ಪುರಂದರದಾಸರು ಹೇಳಿದ್ದ ಪುರಾಣ ಪುರುಷೋತ್ತಮತ್ವವನ್ನೇ ವೇದವ್ಯಾಸದೇವರು ಈ ಶ್ಲೋಕದಲ್ಲಿ ಅಂದು ತೋರಿಸಿದ್ದಾರೆ. ನಮಸ್ತೆ ಪುರುಷ ಶ್ರೇಷ್ಠ. ನಾವು ಸತ್ಯವ್ರತರಾಜರು ಮತ್ಸ್ಯರೂಪಿ ಭಗವಂತನ ಹೇಗೆ ಕಂಡುಕೊಂಡರು ಹಾಗೆ ನಾವು ಬಿಂಬರೂಪವನ್ನು ನಾವು ಗುರುತಿಸಿಕೊಂಡು ಪುರುಷೋತ್ತಮನನ್ನು ನಾವು ನಮಸ್ಕರಿಸಬೇಕು. ಆದ್ದರಿಂದಲೇ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸುಂದರವಾದ ಕಥೆಯನ್ನು ತಿಳಿಸುತ್ತಾ ಇದ್ದಾರೆ. ನಮಸ್ತೆ ಪುರುಷ ಶ್ರೇಷ್ಠ. ಸಿತ್ಯುತ್ಪತ್ತ್ಯಪಿ ಈಶ್ವರ ಭಕ್ತಾನಂ ನ ಪ್ರಪನ್ನಾನಂ ಮುಖ್ಯೋ ಹಿ ಆತ್ಮ ಗತಿರ್ವಿಭೋಹು. ಭಗವಂತನ ಮತ್ತೆ ಏನು ಕೇಳಬೇಕು ಅಂದರೆ ಸರ್ವೇ ಲೀಲಾವತಾರತೆ ಭೂತಾನಾಂ ಭೂತಿ ಹೇತವೇ ಜ್ಞಾತುಮಿಚ್ಛದ್ಯೋ ರೂಪಂ ಯದರ್ಥಂ ಭವತಾದುತಂ. ನಿನ್ನ ಎಲ್ಲ ಕ್ರೀಡೆಗಾಗಿ ವ್ಯಕ್ತಪಡಿಸಿದ ಅವತಾರಗಳು ಪ್ರಾಣಿಗಳ ಮೋಕ್ಷದ ಅಭ್ಯುದಯಕ್ಕಾಗಿ ಅಂದ ಮೇಲೆ ಈ ಮತ್ಸ್ಯರೂಪವು ಯಾವ ಪ್ರಯೋಜನಕ್ಕಾಗಿ ನಿನ್ನಿಂದ ಧರಿಸಲ್ಪಟ್ಟಿತು ಅದನ್ನು ನನಗೆ ಹೇಳು ಅಂತ ಹೇಳಿ ಸತ್ಯವ್ರತರಾಜ ಕೇಳಿಕೊಂಡಾಗ ನತೆ ಅರವಿಂದಾಕ್ಷ ಪದೋಪಸರ್ಪಣಂ ಮೃದಾ ಭವೇತ್ ಸರ್ವಂ ಸೃಹತಿಂ ಆತ್ಮನಃ ಯತೆ ತರೇಶಂ ಪೃಥಗಾತ್ಮನಂ ಸತಾಂ ಮದೀದೃಶೋ ಯದ್ವಪುಪರ ಅದ್ಭುತಂ ಹೀನಃ. ತಾವರೆ ಕಣ್ಣುಗಳ ಶ್ರೀಹರಿ, ಯಾವ ಕಾರಣದಿಂದ ನಮಗೆ ಇತರ ಮೀನುಗಳಿಂದ ವಿಲಕ್ಷಣವಾದ ಆಶ್ಚರ್ಯಕರವಾದ ಯಾವ ನಿನ್ನ ಜಗತ್ಸೃಷ್ಟಾದ ಸಾಮರ್ಥ್ಯವುಳ್ಳ ಸಚ್ಚಿದಾನಂದಾತ್ಮಕವಾದ ಮತ್ಸ್ಯರೂಪವನ್ನು ಧರಿಸಿದೆಯೋ ಆ ಕಾರಣದಿಂದ ಸಜ್ಜನರಿಗೂ ಅನಿಮಿತ್ತ ಬಂಧುವು ಅವರವರ ಹೆಂಡತಿ ಮಕ್ಕಳು ಹಣ ಮೊದಲಾದವಂತ ಅತ್ಯಂತ ಪ್ರಿಯನಾದ ನೀನು ಪಾದಾಶೇಣು ಭಕ್ತಿ ಬೇರೆ ವಿಷಯದಲ್ಲಿ ಮನಸ್ಸುಳ್ಳ ಸಜ್ಜನರಲ್ಲದ ದುರ್ಜನರಿಗೆ ಹೇಗೆ ವ್ಯರ್ಥವೋ ಹಾಗೆ ಸಜ್ಜನಿಗೆ ವ್ಯರ್ಥವಾಗಿ ಆಗುವುದಿಲ್ಲ. ನಿನ್ನ ದರ್ಶಿಯಿಂದ ಸಜ್ಜನಿಗೆ ಮಹತ್ ಪ್ರಯೋಜನ ಆಗುವುದು ಅಂಥೇಳಿ ಸತ್ಯವ್ರತರಾಜ ಭಗವಂತ ಮತ್ಸ್ಯರೂಪಿಯಲ್ಲಿದ್ದರೂ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ. ಇತಿ ಬ್ರುವಾಣಂ ನೃಪತಿಂ ಜಗತ್ಪತಿಂ ಸತ್ಯವ್ರತಂ ಮತ್ಸ್ಯವಪುಃ ಯುಗಕ್ಷಯೇ ನೇಹಸ್ತಕಾಮಂ ಪ್ರಣಯಾಣ್ಣವೇ ಅಬ್ರವೀತ್ ಚಿಕೀರ್ಷಿತಂ ಕಾಂತಜನಪ್ರಿಯ ಪ್ರಭು. ಯಾವ ಕಾರಣದ ಏಕಾಂತ ಭಕ್ತರಿಗೆ ಪ್ರಿಯನೋ ಅವರ ಇಷ್ಟವನ್ನು ಪೂರೈಸಲು ಸಮರ್ಥನೋ ಆ ಕಾರಣದಿಂದ ಹಿಂದಿನ ದಿನಕಲ್ಪದ ಕೊನೆಯಲ್ಲಿ ಪ್ರಳಯ ಸಮುದ್ರದಲ್ಲಿ ವಿಹಾರ ಮಾಡಬಯಸಿ ಮೇಲೆ ಹೇಳಿದಂತೆ ವಿಜ್ಞಾಪಿಸಿಕೊಳ್ಳುತ್ತಿದ್ದ ಸತ್ಯವ್ರತ ಮಹರ್ಷಿ ರಾಜರನ್ನು ಕುರಿತು ನಾನು ಏನು ಮಾಡಬೇಕು ಎಂಬುದನ್ನು ಅಬ್ರವೀತ್ ಹೇಳ್ತಾನೆ. ಈ ಭಗವಂತನ ಆದೇಶವನ್ನು ನಾವು ಕೇಳಿಕೊಳ್ಳಬೇಕು. ಸಪ್ತಮೋ ಅಜ್ಜತ ಊರ್ಧ್ವಂ ಮಹಾನ್ ಏತದ್ರಿಂದ ನಿಮಕ್ಷಂತಪ್ಯ ಅಂಬೋ ಆದೌ ತ್ರೈಲೋಕ್ಯಂ ಭೂರ್ಬಹುವಾದಿಕಂ. ಶತ್ರು ಸಂಹಾರಕನೇ, ಇವತ್ತಿನಿಂದ ಮುಂದಿನ 7ನೇ ಹಗಲಿನಲ್ಲಿ ಅಹನಿ ಭೂಮಿ ಭುವ ಸ್ವರ್ಗ 3 ಲೋಕಗಳು ಪ್ರಳಯ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಆ ಕಾಲದಲ್ಲಿ ಏನು ಮಾಡಬೇಕು? ತ್ರೈಲೋಕ್ಯಂ ಲೀಲಯಾಮಾನಂ ಸಂವರ್ತರಂಬಸಿ ವೈ ತದ ಉದಸ್ಯಾಸ್ಯತೆ ನೌ ಕಾಚಿತ್ ದ್ವಿಶಾಲ ತ್ವಂ ಮಯೇರಿತಾ.
ಆ ದಿನ ಪ್ರಳಯದಲ್ಲಿ 3 ಲೋಕಗಳು ಮುಳುಗಿ ಹೋಗುತ್ತದೆ. ಆಗ ನನ್ನಿಂದ ಕಳಿಸಲ್ಪಟ್ಟ ಈ ರೀತ ವಿಸ್ತಾರವಾದ ಅದ್ಭುತವಾದ ಕಾಚಿತ್ ದೋಣಿ ನೌ ನಿನ್ನ ಸಮೀಪಕ್ಕೆ ಬರುತ್ತೆ. ಆ ದೋಣಿಯಲ್ಲಿ ನೀನು ಮತ್ತು ಸಪ್ತಋಷಿಗಳು ಮುಂದಿನ ಕಲ್ಪಕ್ಕೆ ಬೇಕಾದ ಬೀಜ ರೂಪದಲ್ಲಿರ್ತಕ್ಕಂಥ ವಸ್ತುವನ್ನು ಇಟ್ಟುಕೊಂಡು ನನ್ನನ್ನು ಆಶ್ರಯಿಸಿ ಬಾ, ನಿನ್ನನ್ನು ರಕ್ಷಣೆ ಮಾಡುತ್ತೇನೆ, ಮುಂದಿನ ಕಲ್ಪಕ್ಕೆ ದಾಟಿಸುತ್ತೇನೆ ಎಂದು ಮತ್ಸ್ಯರೂಪಿ ಭಗವಂತ ತಿಳಿಸಿಕೊಡ್ತಾನೆ. ಅದರಂತೆ ದಿನಪ್ರಳಯವಾದಾಗ ಸತ್ಯವ್ರತ ರಾಜ ಮತ್ಸ್ಯರೂಪಿ ಭಗವಂತನ ಆದೇಶವನ್ನು ಪಾಲಿಸಿ ಸತ್ಯವ್ರತ ರಾಜನು ಮುಂದಿನ ಕೃತಯುಗಕ್ಕೆ ನಾಂದಿಯಾಗುತ್ತಾನೆ. ಕೃತಯುಗದಲ್ಲಿ ಬೇಕಾದ ಎಲ್ಲ ವಸ್ತುಗಳನ್ನು ಸಹ ಬೀಜ ರೂಪದಲ್ಲಿ ಆ ದೋಣಿಯಲ್ಲಿ ಇಟ್ಟುಕೊಂಡು ಸಪ್ತರ್ಷಿಗಳ ಮೂಲಕ ಅದನ್ನು ಭೂಮಿಯಲ್ಲಿ ಹಾಕಿ ಮತ್ತೆ ನಾವು ಈಗ ವಾಸ ಮಾಡಿರ್ತಕ್ಕಂಥ ಈ ಪ್ರಪಂಚ ಭೂಮಂಡಲ ಪ್ರಾಪ್ತವಾಯಿತು, ಹುಟ್ಟಿತು ಎಂಬುದನ್ನು ಸಂಕ್ಷೇಪವಾಗಿ ತಿಳಿಸತಕ್ಕಂಥ ಕಥೆಯದ ಮತ್ಸ್ಯ ಪುರಾಣದ ವಾಕ್ಯ. ಇವೆಲ್ಲವನ್ನು ಪುರಾಣ ಪುರುಷೋತ್ತಮದಿಂದ ನಾವು ತಿಳಿಯಬಹುದಾದಂಥ ಮುಖ್ಯ ತಾತ್ಪರ್ಯವೇನೆಂದರೆ, ಬಿಂಬರೂಪನಾಗಿ ನಮ್ಮಲ್ಲೇ ಇದ್ದಾನೆ. ನಮಗೆ ಹುಟ್ಟು ಕಾಲ ಮತ್ತು ದೇಹವನ್ನು ಬಿಡಿಸತಕ್ಕಂಥ ಕಾಲ ಬಂದಾಗ ಭಗವಂತ ಮತ್ಸ್ಯರೂಪಿ ಅಂದರೆ ಜಲವನ್ನು, ಜಲ ಅಂದರೆ ಜ್ಞಾನದಲ್ಲಿ ಆಶ್ರಯಿಸಿ ಭಗವಂತನ ನಾವು ನೆನೆಯಬೇಕು. ಆಗ ಭಗವಂತ ಈ ಬೀಜಗಳನ್ನು ಎಂದರೆ ನಮ್ಮ ಮಾಡಿದ ಅದೇ ಕಾಮಕರ್ಮಗಳು ಏನಿದೆ ಹಾಗೂ ನಮ್ಮ ಸ್ವರೂಪದಲ್ಲಿರ್ತಕ್ಕಂಥ ಸದ್ಗುಣಗಳಂತ ಏನಿದೆ ಅದನ್ನು ನಾವು ಭಗವಂತ ರಕ್ಷಣೆ ಮಾಡಿ ನಮ್ಮನ್ನು ಹೊರಗಿನ ಶರೀರವಾದ ಲಿಂಗ ಶರೀರವನ್ನು ಕಳಚಿ ಹಾಕಿ ಮೋಕ್ಷದಲ್ಲಿ ಅನಂತ ಕಾಲಕ್ಕೂ ಇರಬಹುದಂಥ ಸ್ವರೂಪ ಸುಖವನ್ನು ಕೊಡುತ್ತಾನೆ ಎಂಬ ಅರ್ಥ. ಎಲ್ಲರೂ ಸತ್ಯವ್ರತರಾಗಬೇಕು ಅಂದರೆ ಭಗವಂತ ನಿಷ್ಠರಾಗಬೇಕು ಅಂತ ಬಿಂಬರೂಪದಲ್ಲಿ ಇದ್ದಾನೆ. ಅವನ ಮೂಲಕ ಲಿಂಗದೇಹ ಭಂಗ ಮಾಡಿಕೊಳ್ಳಬೇಕು. ನಮಗೆ ನೌಕೆಯಲ್ಲಿ ಯಾವುದು ಅಂದರೆ ಲಿಂಗದೇಹವೇ ಆಗಿದೆ. ಈ ಲಿಂಗದೇಹದಿಂದ ನಾವು ಹುಟ್ಟುತ್ತಾ ಇದ್ದೇವೆ. ಇದನ್ನು ಭಂಗ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಬೀಜ ಅಂದರೆ ಅನಾದಿ ಕಾಮಕರ್ಮಗಳಿಂದ ಉಂಟಾದ ಮಾನಸಿಕ ಬಯಕೆಗಳೆಂಬ ಎಲ್ಲ ಬೀಜಗಳನ್ನು ನಾವು ಏನು ಮಾಡಬೇಕು, ಈ ಲೋಕಕ್ಕೆ ಬೇರೆ ಲೋಕಕ್ಕೆ ಬಿಟ್ಟು ಬಿಡಬೇಕು. ತಮ್ಮದಲ್ಲ ಎಂಬುದಾಗಿ ನೀರಿನಲ್ಲಿ ಅಂದರೆ ಜಲದಲ್ಲಿ ಅಂದರೆ ಪ್ರಕೃತಿಯಲ್ಲಿ ಮುಳುಗಿಸಬೇಕು. ಅಂದರೆ ಭಗವಂತ ಪ್ರಕೃತಿಯಲ್ಲಿ ಗುಣಗಳನ್ನು ವಿಲೀನಗೊಳಿಸುತ್ತಾನೆ ಎಂದರ್ಥ. ಲಿಂಗ ಶರೀರವು ಪ್ರಕೃತಿ ದಶೆಯಿಂದಲೇ ಆಗಿದೆ. ಆದರೆ ವಿನಾಶ ಅಂದರೆ ಪ್ರಕೃತಿ ಲೀನವಾಗುವುದೇ ಎಂದರ್ಥ. ಈ ರೀತಿಯಲ್ಲಿ ಬಿಂಬವನ್ನು ಛೇದಿಸಿ ಸ್ವರೂಪದಲ್ಲಿ ಸ್ವರೂಪ ಸುಖವನ್ನು ಹೊಂದುವುದೇ ಮತ್ಸ್ಯರೂಪಿ ಆದ ಘಟನೆಯನ್ನು ನಮಗೆ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ ಶ್ರೀ ವೇದವ್ಯಾಸ ದೇವರು. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದ ಶಬ್ದದಿಂದ ಅಂದು ತೋರಿಸಿದ್ದಾರೆ. ಭಗವಂತ ನಮ್ಮಲ್ಲಿ ಬಿಂಬರೂಪನಾಗಿದ್ದಾನೆ. ಅವನನ್ನು ನೀವು ಆರಾಧನೆ ಮಾಡಿ, ಆರಾಧನೆ ಮಾಡುವುದರಿಂದ ನಮಗೆ ನಿಶ್ಚಿತವಾದ ಮೋಕ್ಷವೇ ಪ್ರಾಪ್ತವಾಗುತ್ತದೆ. ಅದೇ ಅಂತಿಮ ಜೇಯ ಎಂಬುದನ್ನು ತಿಳಿಸಿಕೊಟ್ಟಿರ್ತಾರೆ. ಇಂತಹ ಜೇಯ ಜ್ಞಾನ ಯಾವುದರಲ್ಲಿ ಬರುತ್ತೆ ಅಂದರೆ ಮನುಷ್ಯನಾಗಿದ್ದಾಗ ಬರುತ್ತೆ. ಇಂತಹ ಶರೀರವಿದ್ದಾಗ ಮಾತ್ರ ಸಾಧ್ಯ. ಇಂತಹ ಶರೀರವನ್ನು ಕೊಟ್ಟಿದ್ದಾನೆ ಭಗವಂತ. ಆದ್ದರಿಂದ ಈ ಜ್ಞಾನವನ್ನು ನಾವು ಪಡೆದುಕೊಳ್ಳಲೇಬೇಕು, ಅದು ಸಾರ್ಥಕ ಮಾಡಿಕೊಳ್ಳಲೇಬೇಕು. ಇಂಥ ಶರೀರವು ನಮಗೆ ದತ್ತಕವಾದದ್ದು ನಮ್ಮ ತಂದೆ ತಾಯಿಯಿಂದ. ಅದರಿಂದ ಅವರ ಅನುಗ್ರಹ ವಿಶೇಷವನ್ನು ನಾವು ಚಿಂತಿಸಲೇಬೇಕು. ಪುರಂದರದಾಸರು ಮತ್ಸ್ಯರೂಪಿಯ ಈ ಆಖ್ಯಾನಿಕವನ್ನು ಪುರಾಣ ಪುರುಷೋತ್ತಮ ರೂಪದಿಂದ ತಿಳಿಸಿದ್ದರಿಂದ ಅವರ ದಿವ್ಯ ಮಹಿಮೆಯನ್ನು ನಾವು ಅನೇಕ ವಿಧವಾಗಿ ನಾವು ಚಿಂತಿಸಬೇಕು. ನಮ್ಮ ಗುರು ಹಿರಿಯರಿಂದ ನಮ್ಮ ತಂದೆ ತಾಯಿಗಳು ಬಾಳು ಬದುಕಿದರು. ಆದ್ದರಿಂದ ಅವರೆಲ್ಲರ ಅನುಗ್ರಹ ಅನುಕಂಪೆಯನ್ನು ನಾವು ಚಿಂತಿಸಬೇಕು.
ಇವರೆಲ್ಲರೂ ಸಹ ತತ್ವಾಭಿಮಾನಿ ದೇವತೆಗಳಿಂದ ನಿತ್ಯ ನಿರಂತರ ನಮ್ಮಲ್ಲಿ ಎಂದೆಂದಿಗೂ ಅವರೇ ನಿಂತು ನಡೆಸುತ್ತಾ ಇದ್ದಾರೆ. ನಮ್ಮ ಗುರು ಹಿರಿಯರಲ್ಲಿ ಮಾತಾಪಿತೃಗಳಲ್ಲಿ ನಮ್ಮಲ್ಲಿ ಅವ್ಯಕ್ತರಾಗಿ ನಿಂತು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅವರ ನೆನಪು, ಅವರ ಸ್ಮರಣೆ ಸದಾ ಇರಬೇಕು. ಸದಾ ಅವರ ನೆನಪಿನಲ್ಲಿದ್ದರೆ ಭಗವಂತನ ಪಾದವನ್ನು ತೋರಿಸುವುದರಲ್ಲಿ ಅವರು ವಿಶೇಷವಾಗಿ ನಮಗೆ ಸಹಾಯಕರಾಗುತ್ತಾರೆ. ಆದ್ದರಿಂದ ಅವರ ವಿಶೇಷ ಸ್ಮರಣೆಯನ್ನು ಮಾಡಬೇಕು. ಇವರಿಗೂ ಮೇಲೆ ಭಗವಂತನ ಆಜ್ಞಾಪ್ತರಾಗಿ ವಾಯುದೇವರು ಎಲ್ಲರಿಗೂ ಜ್ಞಾನವನ್ನು ಇವರ ಮೂಲಕವಾಗಿ ನಮಗೆ ಕೊಡ್ತಾ ಇದ್ದಾರೆ. ಶಬ್ದದ ಮೂಲಕ, ಜ್ಞಾನದ ಮೂಲಕ, ಶಕ್ತಿಯ ಮೂಲಕ ಮನುಷ್ಯ ಜನ್ಮದಲ್ಲಿ ಸಾರ್ಥಕ ಮಾಡಿಕೊಳ್ಳಲು ತಾನೇ ಗುರುವಾಗಿ ಮಧ್ವ ಗುರುವಾಗಿ ಬಂದು ಸರ್ವ ಮೂಲ ಗ್ರಂಥವನ್ನು ಲೇಖಿಸಿ ಅದರಲ್ಲಿ ಅಕ್ಷರ ರೂಪದಲ್ಲಿ ಬರೆದು ಭಗವಂತನ ದಿವ್ಯ ಜ್ಞಾನ ಉಪದೇಶವನ್ನು ಮಾಡಿದ್ದಾರೆ. ಅಂತಹ ರೂಪಮನ್ಯವೇ ಧನ್ಯಮಾತ್ಮನಃ ಸರ್ವಮೂಲವೇ ಭಗವಂತನ ಆಜ್ಞಾಪ್ತರಾದ ವಾಯುದೇವರ ಪ್ರತಿಮಾ ರೂಪವಾಗಿದೆ. ಅವರು ಅಕಣಶ್ಮರು, ಶುದ್ಧರು. ಅವರ ಅಧಿಷ್ಠಾನದಲ್ಲಿ ನಾವು ಭಗವಂತ ಒಲಿಯುತ್ತಾನೆ. ನಾವು ಮಾಡಿದ ಸಕಲ ಕರ್ಮಗಳು ಸಹ ವಾಯುದೇವರ ಅಧಿಷ್ಠಾನದಲ್ಲೇ ನಡೆಯುತ್ತಿರುವುದು. ನಾವು ನುಡಿಯುತ್ತಿರುವ ಪ್ರತಿ ಹೆಜ್ಜೆ, ಪ್ರತಿ ಉಸಿರು ಎಲ್ಲವನ್ನೂ ಸಹ ನಾವು ವಾಯುದೇವರ ಮೂಲಕವೇ ಭಗವಂತನಿಗೆ ಸಮರ್ಪಿಸುವ ವಾಯುದೇವರು. ಇದನ್ನು ನಾವು ತಿಳಿದುಕೊಂಡಾಗ ಅವರ ಉಪಕಾರ ಸ್ಮರಣೆಯನ್ನು ಎಂದೂ ಮರೆಯುವಂತಿಲ್ಲ. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಮಾತ್ರ ಲಕ್ಷ್ಮೀನಾರಾಯಣರು. ಇವರೆಲ್ಲರಲ್ಲೂ ನಿಂತು ಮತ್ಸ್ಯರೂಪಿಯಾಗಿ ಸಮಸ್ತ ಶಕ್ತಿ ಉಳ್ಳವನಾದರೂ ಭಗವಾನ್ ಕ್ರೀಡಾರ್ಥವಾಗಿ ಬೇರೆ ಬೇರೆ ಜೀವರನ್ನು ಆಶ್ರಯ ಪಡೆದುಕೊಂಡಂತೆ ತೋರಿಸುತ್ತಾನೋ ಹಾಗೆ ವಾಯುದೇವರ ಮೂಲಕ, ತತ್ವಾಭಿಮಾನ ದೇವತೆಯ ಮೂಲಕ, ಗುರಿಯರ ಮೂಲಕ, ತಂದೆ ತಾಯಿಗಳ ಮೂಲಕ ಈ ಶರೀರದಲ್ಲೇ ಭಗವಂತ ನಿಂತು ನಮ್ಮನ್ನು ರಕ್ಷಿಸುತ್ತಿದ್ದಾನೆ ಬಿಂಬರೂಪದಲ್ಲಿ. ಆದ್ದರಿಂದ ಸಕಲ ಕ್ರಿಯೆಗೂ ನಾವು ಭಗವಂತ ಬಿಂಬರೂಪನಿಗೆ ಅರ್ಪಿಸಬೇಕು. ಹೇಗೆ ಅರ್ಪಿಸುವುದು? ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ನಾವು ನಮಸ್ಕಾರ ಮಾಡೋದು ಬಿಟ್ಟು ನಮ್ಮಲ್ಲಿ ಏನೂ ಸಾಮರ್ಥ್ಯವಿಲ್ಲ. ಭಗವಂತನಿಗೆ ಕೊಡಬೇಕಾದ ಪದಾರ್ಥ ಭಗವಂತನಿಗೆ ಇಲ್ಲ ಎಂಬತಕ್ಕಂಥದ್ದು ಯಾವುದೂ ಇಲ್ಲ. ಭಗವಂತನಿಗೆ ಅಪೇಕ್ಷೆಯಾದ ಪದಾರ್ಥವೂ ಯಾವುದೂ ಇಲ್ಲ. ಕೇವಲ ನಮ್ಮ ನಮಸ್ಕಾರ ದೈನ್ಯದಿಂದ ಭಗವಂತ ಸಕಲ ಗುಣ ಪರಿಪೂರ್ಣ ನಿರ್ದೋಷ ಎಂಬುದಾಗಿ ತಿಳಿದು ಅವನ ಪಾದಾರವನ್ನು ನಮಿಸುವುದೇ ನಮ್ಮ ಕರ್ತವ್ಯ. ಇದೇ ವೇದ ಪುರುಷ ತಿಳಿದುಕೊಟ್ಟಿರುವುದು. ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ. ಭಾರತೀಯ ನಮಕ್ಕೆ ಪ್ರಾಣ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.